अभिनव मनुष्य 10ನೇ ತರಗತಿ हिंदी पाठ कवि रामधारी सिंह दिनकर। इस कविता के द्वारा बच्चे स्नेह, मानवीयता, भाईचारा आदि का महत्व समझ सकते हैं। ಈ ಕವಿತೆಯ ಮೂಲಕ ಮಕ್ಕಳು ಸ್ನೇಹ, ಮಾನವೀಯತೆ, ಸಹೋದರತ್ವ ಇತ್ಯಾದಿಗಳ ಮಹತ್ವವನ್ನು ತಿಳಿಯುತ್ತಾರೆ। कवि परिचय। कवि रामधारी सिंह दिनकर जी का जन्म ईसा सन 1908 को बिहार प्रांत के मुंगेर जिले में हुआ। कवि रामधारी सिंह जनिसिದ್ದು ಕ್ರಿಸ್ತಶಕ 1908ರಲ್ಲಿ बिहार प्रांत्यದ मुंगेर जिल्ಲೆಯಲ್ಲಿ। पहले वे रेडियो विभाग में काम करते थे। ಮೊದಲು ಅವರು ರೇಡಿಯೋ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರು। बाद में एक सरकारी कॉलेज के प्राध्यापक बने। ನಂತರದಲ್ಲಿ ಸರ್ಕಾರಿ ಕಾಲೇಜೊಂದರ ಪ್ರಾಧ್ಯಾಪಕರಾದರು। आगे चलकर वे भारत सरकार के हिंदी सलाहकार के पद पर नियुक्त हुए। ಮುಂದೆ ಇವರು ಭಾರತ ಸರ್ಕಾರದಲ್ಲಿ ಹಿಂದಿ ಸಲಹೆಗಾರರಾಗಿ ನಿಯುಕ್ತರಾದರು। ईसा सन 1974 को इनका देहावसान हुआ। ಕ್ರಿಸ್ತಶಕ 1974ರಲ್ಲಿ ಇವರು ನಿಧನರಾದರು। कवि की कुछ प्रमुख रचनाएं हैं हुंकार, रेणुका, रसवंती, सामधेनी, धूप छाह, कुरुक्षेत्र, बापू, रश्मिरथी आदि। ಇವೆಲ್ಲ कविಯ ಕೆಲವು ಪ್ರಮುಖ ರಚನೆಗಳು। कवि की हर रचना में हृदय को प्रभावित और उत्साहित करने की पूर्ण शक्ति है। ಕವಿಯ ಪ್ರತಿಯೊಂದು ರಚನೆಯಲ್ಲಿಯೂ ಹೃದಯವನ್ನು ಪ್ರಭಾವಿತಗೊಳಿಸುವ ಮತ್ತು ಹೃದಯದಲ್ಲಿ ಉತ್ಸಾಹವನ್ನು ತುಂಬುವ पूर्ण शक्ति ಇದೆ। इनकी भाषा सजीव और विषय के अनुकूल है। ಇವರು ಜೀವಂತವಾದ ಸಜೀವ ಭಾಷೆಯನ್ನು ಬಳಸಿದ್ದಾರೆ, ಜೊತೆಗೆ ಇವರ ಭಾಷೆ ವಿಷಯಕ್ಕೆ ತಕ್ಕಂತೆ ಇರುತ್ತದೆ। अभिनव मनुष्य पद्यभाग को कुरुक्षेत्र के 6th सर्ग से लिया गया है। ಇವರ ಕೃತಿಯಾದ ಕುರುಕ್ಷೇತ್ರದ 6ನೇ ಸರ್ಗದಿಂದ ಅಭಿನವ ಮನುಷ್ಯ ಅನ್ನೋ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ। कविता का आशय। इस पद्य भाग में वैज्ञानिक युग और आधुनिक मानव का विश्लेषण हुआ है। ಈ ಕವಿತೆಯಲ್ಲಿ ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮನುಷ್ಯ ಈ ಎರಡು ಅಂಶಗಳ ವಿಶ್ಲೇಷಣೆ ಮಾಡಲಾಗಿದೆ। कवि दिनकर जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त कर ली है। कवि दिनकर जी ಅವರು ಈ ಕವಿತೆಯ ಮೂಲಕ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಆಧುನಿಕ ಮನುಷ್ಯ ಅಂದರೆ ಇವತ್ತಿನ ಮನುಷ್ಯ ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ ತನ್ನ ಗೆಲುವನ್ನು ಸಾಧಿಸಿದ್ದಾನೆ। ಪರಂತು ಕೈಸಿ ವಿಡಂಬನಾ है कि उसने स्वयं को नहीं पहचाना। ಆದರೆ ಎಂತಹ ವಿಡಂಬನೆ, ಎಂತಹ ವ್ಯಂಗ್ಯ ಅಂದರೆ ಅವನು ತನ್ನನ್ನು ತಾನು ಅರಿತಿಲ್ಲ, ಅವನ ಪರಿಚಯವೇ ಅವನಿಗೆ ಇಲ್ಲ। ಅಪನೆ ಭಾಯಿಚಾರ್ಯಕ್ಕೂ ನಹಿ ಸಮಜ, ತನ್ನ ಸಹೋದರರನ್ನೇ ಅವನು ತಿಳ್ಕೊಂಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ। ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ನ ಮನುಷ್ಯ ಕಿ ಸಾಧನಾ ಹೈ। ಪ್ರಕೃತಿಯ ಮೇಲೆ ಗೆಲುವನ್ನು ಸಾಧಿಸಿರೋದು ಅವನ ಒಂದು ಸಾಧನೆ, ಅಚೀವ್ಮೆಂಟು। ಮಾನವ್ ಮಾನವ್ ಕೆ ಬೀಚ್ ಸ್ನೇಹ ಕಾ ಬಾಂಧನ ಮಾನವ್ ಕಿ ಸಿದ್ಧಿ ಹೈ। ಆದರೆ ಮನುಷ್ಯ ಮನುಷ್ಯನ ನಡುವೆ ಒಂದು ಸ್ನೇಹದ ಸೇತುವೆಯನ್ನು ಕಟ್ಟುವುದಿದೆಯಲ್ಲ, ಅದು ಅವನ ನಿಜವಾದ ಸಿದ್ಧಿಯಾಗಿದೆ। ಜೋ ಮಾನವ್ दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा। ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಒಳ್ಳೆಯ ಸಂಬಂಧ ಅಂದರೆ ಪ್ರೇಮಪೂರ್ಣ ಸಂಬಂಧವನ್ನು ಬೆಳೆಸಿ ಇಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ಅಂತರವನ್ನು ಕಡಿಮೆ ಮಾಡ್ಕೊತಾನೋ, ಅಳಿಸಿ ಹಾಕ್ತಾನೋ, ಅವನನ್ನು ಮಾತ್ರ ನಾವು ಮನುಷ್ಯ ಅಂತ ಕರಿಬಹುದು, ಅವನು ಮಾತ್ರ ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ। आज की दुनिया विचित्र नवीन, प्रकृति पर सर्वत्र है विजयी पुरुष आसीन। है बंधे नर के करों में वारी विद्युत भाप, हुक्म पर चढ़ता उतरता है पवन का ताप। है नहीं बाकी कहीं व्यवधान, लांग सकता नर सरित गिरि सिंधु एक समान। ಇಂದಿನ ಜಗತ್ತು ತುಂಬಾ ವಿಚಿತ್ರವಾಗಿದೆ ಹಾಗೂ ಅಷ್ಟೇ ಹೊಸತನದಿಂದ ಕೂಡಿದೆ।
ಪ್ರಕೃತಿಯ ಮೇಲೆ ಮನುಷ್ಯ ತನ್ನ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮನುಷ್ಯನ ಕೈಗಳಲ್ಲಿ ನೀರು, ವಿದ್ಯುತ್, ಆವಿ ಎಲ್ಲವೂ ಬಂದಿಯಾಗಿವೆ. ಅಂದರೆ ಅವನ ನಿಯಂತ್ರಣದಲ್ಲಿ ಇವೆ. ಅವನು ಆಜ್ಞೆ ಮಾಡಿದರೆ ಗಾಳಿಯ ತಾಪಮಾನ ಹೆಚ್ಚಾಗುತ್ತದೆ, ಕಡಿಮೆಯೂ ಆಗುತ್ತದೆ. ಮನುಷ್ಯನಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳೇ ಇಲ್ಲ. ಅವನು ನದಿ, ಬೆಟ್ಟ, ಸಮುದ್ರವನ್ನು ಏಕರೀತಿಯಿಂದ ದಾಟಬಲ್ಲ. ಅಂದರೆ ಅವನಿಗೆ ಯಾವುದೇ ರೀತಿಯ ಅಡಚಣೆಗಳಿಲ್ಲ ಎಂದು ಅರ್ಥ. यह मनुज जिसका गगन में जा रहा है यान, कांपते जिसके करों को देखकर परमाणु. ಈ ಮನುಷ್ಯನ ಯಾನ ಗಗನದಲ್ಲಿ ಸಾಗುತ್ತಿದೆ. ಅವನ ಕೈಗಳನ್ನು ನೋಡಿದರೆ ಪರಮಾಣುಗಳು ಗಡಗಡ ಎಂದು ನಡುಗುತ್ತವೆ. यह मनुज जो सृष्टि का श्रृंगार, ज्ञान का, विज्ञान का, आलोक का आगार, व्योम से पाताल तक सब कुछ इसे है ज्ञेय. पर ना यह परिचय मनुज का, यह ना उसका श्रेय. ಈ ಮನುಷ್ಯ ಇಡೀ ಸೃಷ್ಟಿಗೆ ಒಂದು ದೃಷ್ಟಿಬೊಟ್ಟಿನಂತೆ ಇದ್ದಾನೆ. ಈ ಸೃಷ್ಟಿಗೆ ಅವನೊಂದು ಶೃಂಗಾರದಂತಿದ್ದಾನೆ. ಅವನು ಜ್ಞಾನ, ವಿಜ್ಞಾನ ಹಾಗೂ ಬೆಳಕಿನ ಭಂಡಾರವಾಗಿದ್ದಾನೆ. ಆಕಾಶದಿಂದ ಪಾತಾಳದವರೆಗೆ ಅವನಿಗೆ ತಿಳಿಯದೇ ಇರುವ ವಿಷಯಗಳೇ ಇಲ್ಲ. ಆದರೆ ಇದು ಮನುಷ್ಯನ ನಿಜವಾದ ಪರಿಚಯವಲ್ಲ, ಅವನ ನಿಜವಾದ ಯಶಸ್ಸು ಸಹ ಅಲ್ಲ. श्रेय उसका बुद्धि पर चैतन्य उर की जीत, श्रेय मानव की असीमित मानवों से प्रीत. एक नर से दूसरे के बीच का व्यवधान तोड़ दे जो, बस वही ज्ञानी, वही विद्वान और मानव भी वही. ಅವನ ನಿಜವಾದ ಯಶಸ್ಸು ಎಂದರೆ ಬುದ್ಧಿಯ ಮೇಲೆ ಚೈತನ್ಯ, ಹೃದಯದ ಗೆಲುವು. ಅವನ ನಿಜವಾದ ಗೆಲುವು ಎಂದರೆ ಮನುಷ್ಯಕೋಟಿಯೊಂದಿಗೆ ಅವನಿಗೆ ಇರುವ ಪ್ರೇಮ, ಪ್ರೀತಿ, ವಿಶ್ವಾಸಪೂರ್ಣ ಸಂಬಂಧ. ಒಬ್ಬ ಮನುಷ್ಯ ಹಾಗೂ ಮತ್ತೊಬ್ಬ ಮನುಷ್ಯನ ನಡುವೆ ಇರುವ ಗೋಡೆಗಳನ್ನು, ಅಂದರೆ ಅಡ್ಡಿ ಆತಂಕಗಳನ್ನು ಯಾರು ಕಿತ್ತು ಹಾಕುತ್ತಾನೆಯೋ ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ವಿದ್ವಾಂಸ, ಹಾಗೂ ಮನುಷ್ಯ ಎಂದು ಕರೆಸಿಕೊಳ್ಳುವ ಯೋಗ್ಯತೆಯನ್ನು ಹೊಂದಿರುವವನು ಅವನೇ.